ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮುಖಗಳು ಇವತ್ತು ಲಜ್ಜೆಯಿಂದ ಕೆಡಬಾರದು ಎಂದರೆ, ನಮ್ಮ ಮುಖಗಳು ಇವತ್ತು ನಾಚಿಕೆಯಿಂದ ಕವಿಯಲ್ಪಡಬಾರದು ಎಂದರೆ, ನಾವು ಇವತ್ತು ನಮ್ಮ ಕರ್ತನನ್ನೇ ನಾವು ಇವತ್ತೇನು ಮಾಡಬೇಕು? ದೃಷ್ಟಿಸಬೇಕು. ಕರ್ತನೇ, ನನ್ನನ್ನೇ ದೃಷ್ಟಿಸ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ಇರುವಂತಹ ಲಜ್ಜಾಸ್ಪದವಾದ ಕಾರ್ಯವನ್ನು ನೀನು ಮಾರ್ಪಡಿಸು. ನಿನ್ನ ಪ್ರಕಾಶವನ್ನು ನನ್ನ ಮೇಲೆ ಕೊಂಡು ಬಾ ಸ್ವಾಮಿ. ನಿನ್ನ ಕೃಪೆಯನ್ನು ನನ್ನ ಮೇಲೆ ಕೊಂಡು ಬಾ ದೇವರೇ. ನಿನ್ನ ಪ್ರಕಾಶವು ನನ್ನ ಮೇಲೆ ಇಳಿದು ಬರಲಿ ಸ್ವಾಮಿ ಎಂದು ಪ್ರಾರ್ಥಿಸುವಾಗ, ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ನಾಚಿಕೆಯಿಂದ ಕವಿಯಲ್ಪಟ್ಟಂತಹ ನಮ್ಮ ಮುಖಗಳಲ್ಲಿ ಒಂದು ಪ್ರಕಾಶವನ್ನು ಆತನು ಕೊಂಡು ಬರುವವನಾಗಿದ್ದಾನೆ. ನಮ್ಮ ಎಲ್ಲ ಸಕಲ ಕಾರ್ಯಗಳಲ್ಲಿಯೂ ನಾವು ಇವತ್ತು ಯಾರನ್ನ ದೃಷ್ಟಿಸಬೇಕು? ಕರ್ತನನ್ನೇ ನಾವು ಇವತ್ತು ದೃಷ್ಟಿಸಬೇಕು. ಸ್ವಾಮಿ, ನಾನು ನಿಮ್ಮನ್ನೇ ದೃಷ್ಟಿಸ್ತಾ ಇದ್ದೇನೆ. ನಿನ್ನ ಮುಖ ಪ್ರಕಾಶವನ್ನು ನನ್ನ ಮೇಲೆ ಕೊಂಡು ಬಾ ಸ್ವಾಮಿ. ನಾನು ನಿಮ್ಮನ್ನೇ ನೋಡ್ತಾ ಇದ್ದೇನೆ. ಈ ವಿಷಯದಲ್ಲಿ ದೇವರೇ ನನ್ನ ತಲೆ ತಗ್ಗಿಸಲ್ಪಟ್ಟಿದೆ. ಇಂಥ ವಿಷಯದಲ್ಲಿ ಕರ್ತನೆ ನನ್ನ ತಲೆ ತಗ್ಗಿಸಲ್ಪಟ್ಟಿದೆ. ಇಂಥ ವಿಷಯದಲ್ಲಿ ನನ್ನ ಮುಖವು ಲಜ್ಜೆಯಿಂದ ಕೂಡಲ್ಪಟ್ಟಿದೆ. ಕರ್ತನೆ, ನೀನು ನನಗೆ ಕೃಪೆ ತೋರಿಸು. ನನ್ನ ಜೀವಿತದಲ್ಲಿ ಇರುವಂತಹ ಈ ನಾಚಿಕೆಯಾದ ಸಮಯವನ್ನು ಮಾರ್ಪಡಿಸಿ, ಕರ್ತನೆ, ನನ್ನ ಜೀವಿತದಲ್ಲಿ ಇರುವಂತಹ ಈ ಲಜ್ಜೆಯಾದ ಕಾರ್ಯವನ್ನು ನೀನು ಮಾರ್ಪಡಿಸಿ, ನನ್ನ ಜೀವಿತಕ್ಕೆ ನೀನೊಂದು ಪ್ರಕಾಶವನ್ನು ಕೊಡು ಸ್ವಾಮಿ ಎಂದು ಪ್ರಾರ್ಥಿಸುವಾಗ, ಕರ್ತನ ಆತ್ಮನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಒಂದು ಪ್ರಕಾಶವನ್ನು ಅವರು ಕೊಂಡು ಬರುವವರಾಗಿದ್ದಾರೆ. ನಾವು ಇವತ್ತು ಅನೇಕ ವಾರ್ತೆ ನಾವು ದೇವರನ್ನ ದೃಷ್ಟಿಸುವುದಿಲ್ಲ. ನಮ್ಮ ಒಂದು ಕಾರ್ಯಗಳಲ್ಲಿ ನಾವೇ ಒಂದು ಬಿಸಿಯಾಗಿ ಹೋಗ್ತೇವೆ. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ಆಗ ನಾವು ಒಂದು ಲಜ್ಜೆಯ ಕಾರ್ಯದಲ್ಲಿ ನಡೆದು ಹೋಗ್ತೇವೆ. ನಾವು ಆ ರೀತಿಯಾಗಿ ಮಾಡಬಾರದು. ಕರ್ತನನ್ನೇ ಹುಡುಕಬೇಕು, ಕರ್ತನನ್ನೇ ನೋಡಬೇಕು, ಕರ್ತನನ್ನೇ ದೃಷ್ಟಿಸಬೇಕು. ಆಗ ನಾವು ಒಂದು ಪ್ರಕಾಶವನ್ನ ಕಾಣ್ತೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ, ಅವರು ನಿಮ್ಮನ್ನೇ ದೃಷ್ಟಿಸ್ತಾ ಇದ್ದಾರೆ ಸ್ವಾಮಿ. ಸಕಲ ಕಾರ್ಯದಲ್ಲೂ ಅವರು ನಿಮ್ಮನ್ನೇ ದೃಷ್ಟಿಸ್ತಾ ಇದ್ದಾರೆ. ಅವಳೆಲ್ಲ ಲಜ್ಜೆಯ ಕಾರ್ಯಗಳನ್ನ ತೆಗೆದಾಕಿ ನಿನ್ನ ಜನರ ಜೀವಿತವನ್ನ ದೇವರೇ ಒಂದು ಪ್ರಕಾಶವಾಗಿ ನೀನು ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.